ಅದು KCC ಕ್ರಿಕೆಟ್ ಮ್ಯಾಚ್ ನಡೀತದಂತ ಒಂದು ಸಂದರ್ಭದಲ್ಲಿ KCCಗಾಗಿ ಒಂದಷ್ಟು ಜನ ಕಲಾವಿದರು ಕ್ರಿಕೆಟರ್ಸ್ ಆಗಿದ್ರು. ತುಂಬಾ ಜನ ಬೆಳಗಿನ ಜಾವ ಬೇಗ ಎದ್ದು KCC ಕ್ರಿಕೆಟ್ಗೋಸ್ಕರ ಪ್ರಾಕ್ಟೀಸ್ ಮಾಡೋದಕ್ಕೆ ಬರ್ತಾ ಇದ್ರು. ಆ ಒಂದು ಟೈಮಲ್ಲಿ ನನಗೆ ತುಂಬಾ ಇಷ್ಟ ಅಂದ್ರೆ ಮ್ಯಾಚ್ ಆಡಬೇಕು ಅಂತ. ಬಟ್ KCCಗೆಲ್ಲ ಸೆಲೆಕ್ಷನ್ ದೊಡ್ಡ ಮಟ್ಟದ ಒಂದು ಸ್ಟ್ರಗಲಿಂಗ್ ಆಗಿತ್ತು ಅದು. ಆ ಟೈಮಲ್ಲಿ ತುಂಬಾ ಜನ ಕಲಾವಿದರು ನೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಒಬ್ಬ ನಟನ ಸುತ್ತಲೂ ಜನ ನಿಂತಿದ್ರು. ಒಂದಷ್ಟು ಚಾನಲ್ದವರು ಚಿಟ್ ಚಾಟ್ ಮಾಡ್ತಾ ಇದ್ರು. ನನಗೂ ಕೂಡ ಒಂದು ಚಿಟ್ ಚಾಟ್ ಬೇಕಾಗಿತ್ತು. ಆ ಟೈಮಲ್ಲಿ ಮೇನ್ ಸ್ಟ್ರೀಮ್ ನ ಚಾನಲ್ಗಳು ಒಬ್ಬೊಬ್ಬರಾಗಿ ಚಿಟ್ ಚಾಟ್ ಮಾಡ್ತಾ ಇದ್ರು. ನಾನು ಅವ್ರ ಸರ್ತಿಯಲ್ಲಿ ನಿಂತ್ಕೊಂಡಿದ್ದೆ. ನಾನು ಅವ್ರನ್ನ ನೋಡ್ತಾ ಇದ್ದೆ. ಅಂದ್ರೆ ಯಾರು ಚಿಟ್ ಚಾಟ್ ಕೊಡ್ತಾ ಇದ್ರಲ್ಲ ಅವ್ರನ್ನ ನೋಡ್ತಾ ಇದ್ದೆ. ನನಗೆ ತುಂಬಾ ಫೇವರೇಟ್ ಆದಂತ ನಟ ಅವರು. ಅಂದ್ರೆ ಈ PUC ಟೈಮಲ್ಲೆಲ್ಲ ನಾವು ಗಡ್ಡ ಬಿಡೋದಕ್ಕೆ ಶುರು ಮಾಡಿದ್ದೆ ಅವ್ರನ್ನ ನೋಡಿ. ಅದು ಬಾದ್ಶಾ ಕಿಚ್ಚ ಸುದೀಪ್. ಅಂದ್ರೆ ತುಂಬಾ ಇಷ್ಟ ನನಗೆ. ಆ ಟೈಮಲ್ಲಿ ಒಂದು ರೆಡ್ ಜಾಕೆಟ್ ಹಾಕಿದ್ರು ಸರ್. ಎಲ್ಲ ಚಾನೆಲ್ಗಳಿಗೆ ಚಿಟ್ ಚಾಟ್ ಕೊಟ್ಟ ಟೈಮಲ್ಲಿ ನನಗೊಂದು ಬೇಕು ಸರ್ ಅಂತ ಸಿಗ್ನಲ್ ಮಾಡ್ತಾ ಇದ್ದೆ. ಅವ್ರ ಸ್ಟೈಲಲ್ಲಿ ಇಷ್ಟೇ ಮಾಡೋರು, ಆಗಲ್ಲ ಅಂತ. ನನಗೆ ಚಿಟ್ ಚಾಟ್ ಬೇಕು, ಅವರು ಆಗಲ್ಲ ಅಂತ. ಅದನ್ನ ಆಕ್ಚುಲಿ ನಾನು ಸೆಲೆಬ್ರೇಟ್ ಮಾಡ್ತೀನಿ. ನನಗೆ ಗೊತ್ತಿತ್ತು ಸುದೀಪ್ ಸರ್ ಚಿಟ್ ಚಾಟ್ ಕೊಡ್ತಾರೆ ಅಂತ ಗೊತ್ತಿತ್ತು. ಒಂದು 3-4 ಚಾನಲ್ ಆದ್ಮೇಲೆ ನಾನು ಹತ್ರಕ್ಕೆ ಹೋದೆ. ಸರ್ ಬೇಕು ಅಂತಂದಾಗ ಕೂಡ್ಸ್ಕೊಂಡ್ರ ಪಕ್ಕದಲ್ಲಿ. ನನಗೆ ನೆನಪಿದೆ, ಅಂದ್ರೆ ಹುಚ್ಚ ರಿಲೀಸ್ ಆದಂತ ಟೈಮಲ್ಲಿ ನಾವು ಆ ಸಿನಿಮಾ ನೋಡೋದಕ್ಕೆ ಪಟ್ಟಂತ ಕಷ್ಟ. ದುಡ್ಡಿರ್ಲಿಲ್ಲ. ಅಲ್ಲಿ ಇಲ್ಲಿ ಎಲ್ಲ ಒಂದಷ್ಟು ಅಂದ್ರೆ ಟೈಲರಿಂಗ್ ಎಲ್ಲ ಕೆಲಸ ಮಾಡ್ತಾ ಇದ್ದೆ ನಾನು ಅವಾಗ ಊರಲ್ಲಿ. ಆ ದುಡ್ಡನ್ನ ಜೋಡಿಸ್ಕೊಂಡು ಹುಚ್ಚ ಸಿನಿಮಾನ ಬಿಜಾಪುರಲ್ಲಿ ಹೋಗಿ ನೋಡಿದ್ ನೆನಪಿದೆ ನನಗೆ. ಇದನ್ನ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಅವ್ರ ಜೊತೆ ಪಕ್ಕದಲ್ಲಿ ಕೂತ್ಕೊಂಡಾಗ ಅವರ ಗೆಸ್ಚರ್ಸು ನಿಮಗೆ ಮಾತಾಡಕ್ ಕೊಡಲ್ಲ. ಅಂದ್ರೆ ಅದು ಯಾವುದೇ ಒಬ್ಬ ಮಾಧ್ಯಮದವನಾಗ್ಲಿ ಅಥವಾ ಯಾವುದೇ ಒಬ್ಬ ರಿಪೋರ್ಟರ್ ಆಗ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರ ಜೊತೆ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದು. ನಾನು ದೀಪು ಸುದೀಪು ಈ ತರದ ಒಂದು ವಿಷಯ ಇಟ್ಕೊಂಡು ಶುರು ಮಾಡಿದೆ. ಅವ್ರು ನಮ್ಮ ಸ್ಟೈಲಲ್ಲಿ ಥ್ಯಾಂಕ್ ಯು ಅಂತ ಹೇಳಿದ್ದೆ ನನಗೆ ಒಂದು ದೊಡ್ಡ ಮಟ್ಟದ ಸಂಭ್ರಮ ಕೊಡ್ತು. ಜೊತೆಗೆ ಅವ್ರು ಮಾತಾಡ್ತಾ ಆಗಷ್ಟೇ ಅವರು ಜೋಸ್ ಬಟ್ಲರ್ ಅವರು ಕೊಟ್ಟಂತಹ ಬ್ಯಾಟ್ ಬಗ್ಗೆ ಒಂದು ವಿಷಯ ಆಚೆ ಬಂದಿತ್ತು. ಅಂದ್ರೆ ಅವರು ಜೋಸ್ ಬಟ್ಲರ್ ಅವರು ಬ್ಯಾಟ್ ಕೊಟ್ಟಿದ್ರು ಸುದೀಪ್ ಅವ್ರಿಗೆ ಅಂತ. ಆ ವಿಷಯ ಕೂಡ ಚರ್ಚೆ ಮಾಡಿದೆ. ಕಂಪ್ಲೀಟ್ ಆ ಒಂದು 10 ನಿಮಿಷದ ಕಾನ್ವರ್ಸೇಷನ್ನು ನನಗೆ ಎಷ್ಟು ದೊಡ್ಡ ಮಟ್ಟದ ಎನರ್ಜಿ ಕ್ರಿಯೇಟ್ ಮಾಡ್ತು ಅಂತಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಬಹಳಷ್ಟು ಜನ ಒಂದು ಸ್ಟ್ರಗ್ಲಿಂಗ್ ಆಕ್ಟರ್ಗಳು ಬಹಳಷ್ಟು ವರ್ಷಗಳ ಹಿಂದೆನೆ ತಮ್ಮನ್ನ ತಾವು ಪ್ರೂವ್ ಮಾಡೋದಕ್ಕೆ ಸಿನಿಮಾಗಳಲ್ಲಿ, ಅದು ಸಿನಿಮಾ ಚೆನ್ನಾಗಿ ಆಗುತ್ತೋ ಅಥವಾ ಎವರೇಜ್ ಆಗುತ್ತೋ ಅನ್ನೋದನ್ನ ಹೊರತುಪಡಿಸಿ ಸಿನಿಮಾಗೋಸ್ಕರ ಪ್ರತಿದಿನನೂ ಕಷ್ಟಪಟ್ಟವ್ರು ನೋಡಿದ್ವಿ. ಬಟ್ ಸುದೀಪ್ ಅವರ ವಿಚಾರಕ್ಕೆ ಅಂದ್ರೆ, ಅವರು ಮೂಲತಃ ಅವರ ತಂದೆ ಮತ್ತು ಅವರ ತಾಯಿ ಅಂದ್ರೆ ತುಂಬಾ ಗಟ್ಟಿಯಾದಂತಹ ಒಂದು ಫೈನಾನ್ಷಿಯಲ್ ಕಂಡೀಷನ್ ಇದ್ರು ಸಹ ಸುದೀಪ್ ಅವ್ರು ಪಟ್ಟಂತ ಶ್ರಮವನ್ನ ನಾವು ಒಂದ್ಸಲಿ ನೋಡ್ಕೋಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್, ಅದು ಸಿನಿಮಾಗೆ ಅಂತ ಬಂದಾಗ ಅದು ಹುಚ್ಚ ಆಗ್ಲಿ ಅಥವಾ ಸ್ಪರ್ಶಗಿಂತ ಮುಂಚೆ ಅವರು ಟ್ರಾವೆಲ್ ಮಾಡೋದನ್ನ ನಾವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಸ್ಪೆಷಲಿ ಆ ಒಂದು KCC ಟೈಮಲ್ಲಿ ನಾನು ಅವರನ್ನ ಭೇಟಿ ಮಾಡಿದಂತಹ 6 ನಿಮಿಷದ ಚಿಟ್ ಚಾಟ್ ಮಾಡಿದಂತಹ ಒಂದು ನೆನೆಸ್ಕೊಂಡಾಗ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಅಂದ್ರೆ ಇವತ್ತು ಇಡೀ ಅಂದ್ರೆ ಇಂಡಿಯನ್ ಸಿನಿಮಾದಲ್ಲೇ ಸುದೀಪ್ ಅವರು ಅಂತಂದಾಗ ಅದು ಬೇರೆ ತರದ ಒಂದು ಡೈಮೆನ್ಷನ್ಸ್ ಓಪನ್ ಆಗುತ್ತೆ. ಅದರ ನಂತರವೂ ಅದರ ಹಿಂದೆ ಮತ್ತು ಅದರ ನಂತರವೂ ಕೂಡ ಇವತ್ತಿಗೂ ಸಹ ಸುದೀಪ್ ಅವರನ್ನ ನಾವು ಅಲ್ಲಿ ನೋಡ್ತಾ ಇರ್ತೀವಿ. ಬಟ್ ಮಾತಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. ಬಿಕಾಸ್ ಅದಕ್ಕೊಂದು ವ್ಯಾಲಿಡ್ ರೀಸನ್ ಬೇಕಾಗುತ್ತೆ. KCC ಅನ್ನುವಂತಹ ಆ ಒಂದು ಕ್ರಿಕೆಟು, ಆ ಒಂದು ಪ್ರಾಕ್ಟೀಸು, ಆ ಒಂದು ಟೈಮಲ್ಲಿ ರೆಡ್ ಜಾಕೆಟ್ ಹಾಕೊಂಡು ಕೂತು ನನ್ನ ಜೊತೆಗೆ ಸುದೀಪ್ ಸರ್ ಮಾತಾಡಿದಂತಹ ಮಾತು ನನ್ನ ಲೈಫ್ ಲಾಂಗ್ ಅದನ್ನ ನಾನು ಕ್ಯಾರಿ ಮಾಡ್ತೀನಿ. ಬಿಕಾಸ್ ನಾನು ಇಷ್ಟಪಡುವಂತಹ ನಟ ಸುದೀಪ್ ಅವರು. ಇದು ಸುದೀಪ್ ಅವರ ಜೊತೆಗಿನ ನನ್ನ ಫಸ್ಟ್ ಇಂಪ್ರೆಷನ್ ಆಗಿತ್ತು. ಕಿಚ್ಚ ಸುದೀಪ್ ಅವ್ರನ್ನ ಪ್ರೀತಿಸುವಂತಹ ಹಾಗೂ ಅವರ ಜೊತೆಗೆ ಒಡನಾಡಿಯಾಗಿದ್ದಂತಹ ನಿಮ್ಮಗಳ ಅಭಿಪ್ರಾಯಗಳೇನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸಿನಿಮಾ ವಿಚಾರಗಳಿಗಾಗಿ ನೋಡ್ತೀರಿ ಪಿಕ್ಚರ್ ಪ್ರಚಾರ. ಥ್ಯಾಂಕ್ ಯು ಸೊ ಮಚ್.